ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಸೆಪ್ಟೆಂಬರ್ 26. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 270ನೇ ಪುಟ. ಶೀರ್ಷಿಕೆ: ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ. ಈ ದಿನದ ಸತ್ಯವೇದದ ವಾಕ್ಯ: ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಮತ್ತಾಯ 5ನೇ ಅಧ್ಯಾಯ 14ನೇ ವಚನ. ಕ್ರಿಸ್ತನ ಜೀವನದಿಂದ ಹೊಳೆಯುವ ಪ್ರಕಾಶಮಾನವಾದ ಬೆಳಕಿನಲ್ಲಿ ನೋಡಿದಾಗ ಮಾತ್ರ ನಮ್ಮ ಕರ್ತವ್ಯವನ್ನು ನಾವು ಗ್ರಹಿಸಿಕೊಳ್ಳಬಹುದು ಮತ್ತು ತಿಳಿದುಕೊಳ್ಳಬಹುದು. ಹೇಗೆ ಸೂರ್ಯನು ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದ ಕಡೆ ಹೋಗುವಾಗ ಲೋಕವನ್ನು ಬೆಳಕಿನಿಂದ ತುಂಬಿಸುತ್ತಾನೋ, ಹಾಗೆಯೇ ಕ್ರಿಸ್ತನ ಹಿಂಬಾಲಕನು ಈ ಲೋಕಕ್ಕೆ ಬೆಳಕಾಗಿರುತ್ತಾನೆ. ಕತ್ತಲೆಯಲ್ಲಿರುವವರು ಕ್ರಿಸ್ತನ ಹಿಂಬಾಲಕನಿಂದ ಹೊರಡುವ ಬೆಳಕಿನ ಕಿರಣಗಳಿಂದ ಬೆಳಕನ್ನು ಹೊಂದಲಿ, ಸುಖೋಷ್ಣವನ್ನು ಅನುಭವಿಸಲಿ ಎಂದು ಆತನು, ಅಂದರೆ ಕ್ರಿಸ್ತನ ಹಿಂಬಾಲಕನು, ಪ್ರಕಾಶಮಾನವಾದ ಹೊಳೆಯುವ ಬೆಳಕಾಗಿ ಲೋಕಕ್ಕೆ ಹೋಗಿ ಕೆಲಸ ಮಾಡುತ್ತಾನೆ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದು ಕ್ರಿಸ್ತನು ತನ್ನ ಹಿಂಬಾಲಕರ ಬಗ್ಗೆ ಹೇಳಿದ್ದಾನೆ. ನಿರೀಕ್ಷೆ, ಆಶಾಭಾವನೆಯಲ್ಲಿ ಕೆಲಸ ಮಾಡದವರು ಸಂದೇಹವೆಂಬ ಮೋಡದ ಅಡಿಯಲ್ಲಿ ತಮ್ಮನ್ನು ತಾವು ಇರಿಸಿಕೊಳ್ಳುತ್ತಾರೆ. ಶತ್ರುವು ಇನ್ನೂ ಸತ್ತಿಲ್ಲ. ಹಾಗಾಗಿ ಲೋಕಚರಿತ್ರೆಯ ಮುಕ್ತಾಯಕ್ಕೆ ಹತ್ತಿರವಾಗುತ್ತಿದ್ದಂತೆ ಆತ್ಮಗಳನ್ನು ಸಂದೇಹವೆಂಬ ಮೋಡದ ಅಡಿಯಲ್ಲಿ ಇರಿಸಲು ಸೈತಾನನ ಕಾರ್ಯಭಾರಿಗಳ ಪ್ರಯತ್ನಗಳು ಹೆಚ್ಚು ಜಾಗರೂಕವಾಗಿರುತ್ತದೆ. ಹೌದು, ಪರಲೋಕದ ಬೆಳಕು ವಾಕ್ಯದ ಮೂಲಕ, ಕ್ರಿಯೆಗಳ ಮೂಲಕ ಪ್ರಕಟವಾಗಿ ಇತರರಿಗೆ ನಿರೀಕ್ಷೆ ಮತ್ತು ಉಲ್ಲಾಸ, ಧೈರ್ಯವನ್ನು ತರಬಾರದು ಎಂದು ಸೈತಾನನ ಕಾರ್ಯಭಾರಿಗಳ ಪ್ರಯತ್ನಗಳು ಹೆಚ್ಚು ಜಾಗರೂಕವಾಗಿ ಕೆಲಸ ಮಾಡುತ್ತದೆ. ಈ ಲೋಕವು ಕಳವಳ ಮತ್ತು ನಿರಾಶೆಯಿಂದ ತುಂಬಿಕೊಂಡಿದೆ. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಎಂಬ ವಾಕ್ಯವನ್ನು ನಿಮಗೆ ತಿಳಿಸಲಾಗಿದೆ. ಸರಿಯಾದ ಉದ್ದೇಶ, ಉಲ್ಲಾಸದ ನಿರೀಕ್ಷೆ ಮತ್ತು ಶುದ್ಧ ಹೃದಯ ಎಂಬ ಸ್ವತ್ತಿನಿಂದ ಹೊರಡುವ ಭರವಸೆಯಿಂದ ಮಾತನಾಡಲ್ಪಟ್ಟ ಸತ್ಯದ ಪರವಾದ ಮಾತುಗಳು ದೇವದೂತರನ್ನು ಸಂತೋಷಪಡಿಸುತ್ತದೆ. ನಮ್ಮ ಜೀವನದಲ್ಲಿ ದೇವರ ಉದ್ದೇಶ, ಯೋಜನೆಗಳ ಕಾರ್ಯವನ್ನು ನಾವು ನೋಡಲು ಸಾಧ್ಯವಾಗುವಂತೆ ನಾವು ಆತ್ಮಿಕವಾಗಿ ಲಕ್ಷ್ಯದಿಂದ ಎಚ್ಚರವಾಗಿರಬೇಕು ಎಂದು ದೇವರು ಬಯಸುತ್ತಾನೆ. ದೇವರೇ ಮಾಡಿರಬಹುದಾದ ಕೆಲಸವನ್ನು ಸಾಧಿಸಲು ನಾವು ದೇವರೊಂದಿಗಿನ ಸಹ ಕೆಲಸಗಾರರಾಗಿರಬೇಕು. ನಾವು ಎಲ್ಲೇ ಇದ್ದರೂ ಬೆಳಕನ್ನು ಪ್ರತಿಫಲಿಸಬೇಕು. ಕ್ರಿಸ್ತನ ಕೃಪೆಯು ನಂಬಿಗಸ್ತರ ಮಾತು ಮತ್ತು ಕೆಲಸಗಳ ಮೂಲಕ ಪ್ರಕಟವಾದಾಗ ಅಂಧಕಾರದಲ್ಲಿರುವವರಿಗೆ ಬೆಳಕು ಪ್ರಕಾಶಮಾನವಾಗಿ ಬೆಳಗುತ್ತದೆ. ಯಾಕಂದರೆ ತುಟಿಗಳು ದೇವರ ಸ್ತುತಿಗೆಂದು ಮಾತನಾಡುತ್ತಿರುವಾಗ ನಾಶವಾಗುತ್ತಿರುವವರಿಗೆ ಸಹಾಯವಾಗಲೆಂದು ಕೈಗಳನ್ನು ಲೋಕ ಕಲ್ಯಾಣಕ್ಕಾಗಿ ಚಾಚಲಾಗುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.